ಕುಶಲ ಸಪ್ತಿದ್ಯಾ? ರಾತ್ರಿಯಿಂದ ತಲೆನೋವು ಬರ್ತೈತೆ. ಟೀ ಕುಡಿಯೋಣ. ಹಂಗಾದ್ರೆ ಟೀ ಕುಡಿಸ್ಬಿಟ್ಟು ಹಾ ಬಾಣ, 2 ಅಂಗಡಿ ತೋರಿಸ್ತೀನಿ. ಏನೋ ಚೆನ್ನಾಗಿತ್ತ ನೋಡೋಣ, ಬಾ ಅಲ್ಲಿ ನಡಿ ಹೋಗೋಣ. ಬಾಣ. ಕುಶಲ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಾ ಇವಾಗ ಚಿಕ್ಕೋಡ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಟೀ ಚೆನ್ನಾಗಿತ್ತಂದ್ರೆ ಇನ್ನೊಂದ್ ಹತ್ರ ಹೋಗೋಣ, ಅಲ್ಲಿ ದೊಡ್ಡ ಹೋಟ್ಲಿಗೆ. ಎಲ್ಲೈತೆ ಚೆನ್ನಾಗೈತೋ ಹೇಳಿ ಅಣ್ಣ ನೀವು. ಸರಿ, ಕುಡಿದ್ಬಿಟ್ಟು ಹಾ ಇಲ್ಲಿ ಚೆನ್ನಾಗಿರುತ್ತಾ ಅಲ್ಲಿ ಚೆನ್ನಾಗಿರುತ್ತಾ ಅಂತ ಹೇಳೋಣ ಲಾಸ್ಟ್ ಅಲ್ಲಿ. ಇದು ಬೆಲ್ಲದ ಟೀ, ಇದು ಚೆನ್ನಾಗಿದೆ. ಇನ್ನೊಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಅದು ದೊಡ್ಡ ಹೋಟ್ಲು, ಇದು ಚಿಕ್ಕ ಹೋಟ್ಲು. ದೊಡ್ಡ ಹೋಟ್ಲಿಗೆ ಹೋಗೋಣ. ಆದ್ರೂ ಟೀ ಚೆನ್ನಾಗಿದೆ. ಪ್ರೈಸ್ ಬಂದಿದ್ದು ಬೆಲ್ಲದ ಟೀ 10 ರೂಪಾಯಿ. ಇದು ಇನ್ನ ಆ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕುಡಿದ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ. 30 ರೂಪಾಯಿ ಆಗಿತ್ತಣ್ಣ. ಇರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಮತ್ತೆ ನೆಕ್ಸ್ಟ್ ಯಾವ ಹೋಟ್ಲಪ್ಪ? ಇವಾಗ ಚಿಕ್ಕ ಹೋಟ್ಲ್ ಐತಿ, ಇವಾಗ ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ದೊಡ್ಡ ಹೋಟ್ಲ್ ಕರ್ಕೊಂಡು ಹೋಗ್ತಿದ್ಯಾ? ನಡಿ ಹೋಗೋಣ. ಏನಣ್ಣ ಹಿಂಗೈತೆ ಕಾರ್ ಇದು? ನಮ್ಮ ಮಹೇಂದ್ರ BS6 ನ್ಯೂ ಮಾಡ್ಲಿದ. ಮೈಲೇಜ್ ಅಣ್ಣ ಎಷ್ಟು ಬರುತ್ತೆ? ಒಂದು 500 600 ಕಿಲೋಮೀಟರ್ ಬರುತ್ತೆ. ಪ್ರೈಸ್ ಇದ್ದದ್ದ 25 ಲಕ್ಷ ಆಗ್ಬೋದು. ಯಾವಾಗ ತಗೊಂತೀಯ ಅಣ್ಣ ನೀನು? ఈ పనుల్లో కనిపించలేదు. పైగా ఫిజికల్ గానీ మెంటల్ గానీ ಸ್ಟ್ರೈನ್. ಹೀರೋ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಚೆನ್ನಾಗ್ ಆಗ್ಲಿ, 1-2 ವರ್ಷ 3 ವರ್ಷದಲ್ಲಿ ತಗೋಣ. ಆಮೇಲೆ ಯಾವಾಗ ಇಕ್ಕಣ ಹೇಳೋಣ, ಇಕ್ಕಣ ಬೇಗ ತಗೋಣ. ನಡಿಯೋಣ, ಇವಾಗ ಹೋಗೋಣ ನಾವು. ಇವಾಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಣ್ಣ ನಮ್ಮೂರಲ್ಲಿ ಗಣೇಶ ಬಂದೈತೆ ಶಿಲ್ಘಟ್ಟದಲ್ಲಿ. ಪುನಪ್ಪ ಗಣೇಶ ಹಬ್ಬ ಹತ್ರ ಬರ್ತಿದ್ದಲ್ಲ, ಅದಕ್ಕೋಸ್ಕರ ಬಂದ. ಸಖತ್ತಾಗೈತಿ ಗಣೇಶ. ಗಣೇಶ ಹಬ್ಬ ಹತ್ರ ಬರ್ತಿದ್ದಲ್ಲ, ಅದಕ್ಕೋಸ್ಕರ ಇನ್ನ ಬಂದಾವೆ. ಇನ್ನ ಪ್ಯಾಟಲ್ ಇನ್ನ ಇರ್ತವೆ, ಸಖತ್ತಾಗಿರುತ್ತೆ. ಮೊನ್ನೆ ಈ ರೋಡಲ್ಲಿ ವರಲಕ್ಷ್ಮಿ ಹಬ್ಬದ ದಿನ ಬರಕ್ಕೂ ಜಾಗ ಇರಲಿಲ್ಲ. ಹೌದಣ್ಣ, ಏನ ಇವಾಗೆಲ್ಲ ಫ್ರೀ ಆಗೈತಲ್ಲ ಹಬ್ಬ ಏನೆಲ್ಲ ಖಾಲಿ ಆಗಿತ್ತಲ್ಲ, ಅದಕ್ಕೆ. ಮತ್ತೆ ಇನ್ನೊಂದು ವಾರ ಹೋದ್ರೆ ಗಣೇಶ ಹಬ್ಬ ಬರುತ್ತೆ, ಅವಾಗ ಫುಲ್ಲು ಇರ್ತವೆ. ಹೌದಣ್ಣ. ಏನಣ್ಣ ಇಲ್ಲೇನು ಇಲ್ಲ, ಕಮ್ಮಿ ಜನ ಇವಾಗ. ಎಲ್ಲ ಕಮ್ಮಿ ಆಗೋಗಿದ್ದಾರೆ ಜನಗಳೆಲ್ಲ. ಇವಾಗ ಜನ ಕಮ್ಮಿ ಇರ್ತಾರ. ಹಬ್ಬ ಟೈಮಲ್ಲಿ ಈ ರೋಡ್ಗಳಲ್ಲಿ ಜಾಗ ಇರಲ್ಲ, ಹೋಗಕ್ಕೂ ಜಾಗ ಇರಲ್ಲ, ಬರಕ್ಕೂ ಜಾಗ ಇರಲ್ಲ. ಹೆಂಗ್ ಕುಶಲ? ಅದೇ ನೋಡ್ತಾ ಇದೀನ, ಫುಲ್ ಟ್ರಾಫಿಕ್. ಆ ಕಡೆನೇ ಇರಿಲ್ಲ, ಈ ಕಡೆ ಐತೆ. ಬಸ್ ಸ್ಟ್ಯಾಂಡ್ ಇದು, ಇಲ್ಲೇನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎಲ್ಲ. ದೇವಸ್ಥಾನ, ನಮ್ಮೂರ್ ದೇವಸ್ಥಾನ, ಎಲ್ಲಮ್ಮ ದೇವಸ್ಥಾನ. ಈ ಬೇಕ್ರಿನಲ್ಲಿ ಹೊಟ್ಟೆ ಹೋಗಿ ಚೆನ್ನಾಗಿರುತ್ತಲ್ಲ ಈ ಬೇಕ್ರಿನಲ್ಲಿ. ಇಲ್ಲ ಕುಶಲ, ದಿಲ್ಪಸಂದ್ ಚೆನ್ನಾಗಿರುತ್ತೋ. ಚಿಕ್ಕಬಳ್ಳಾಪುರದಲ್ಲಿ ದಿಲ್ಪಸಂದ್ ಚೆನ್ನಾಗಿರ್ತೈತೆ. ಅದು ಫೇಮಸ್ ಅಲ್ಲ, ವೆಂಕಟೇಶ್ವರ ಗಿರಿ ಅಂತಂದ್ರೆ ಫುಲ್ ಫೇಮಸ್. ಚಿಕ್ಕಬಳ್ಳಾಪುರ ಬರೋವಾರದಲ್ಲಿ ಸಂಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಚಿಕ್ಕಬಳ್ಳಾಪುರಕ್ಕ? ಹೌದು ಅಣ್ಣ, ಖಂಡಿತ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಡಿ ಹೋಗೋಣ ಕುಶಲ. ಇಲ್ಲಿ ಕಮ್ಮಿ ಆಗೋಯ್ತು ನೋಡೋಣ ಟ್ರಾಫಿಕ್. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಜಾಸ್ತಿ ಅಂದ್ರೆ ಇಲ್ಲಿ ಹೂವ ಮಾರೋದು ಜಾಸ್ತಿ. ಟಾಕ್ಸಿ ಮೂವಿ ನೋಡ್ದೇನಾ? ಹ್ಞೂ ಅಣ್ಣ ನೋಡ್ದೆ, ಸಖತ್ತಾಗೈತೆ. ಇನ್ನು ಎಷ್ಟು ದೂರ ಹೋಗ್ಬೇಕು ಟೀ ಕುಡಿಯಕ್ಕಪ್ಪ? ಇನ್ನ ಹೋಗ್ಬೇಕು, ಇನ್ನ ಮುಂದೆ ಹೋಗ್ಬೇಕು. ಟೀ ಕುಡಿದ್ರೆ ತಲೆನೋವು ಹೋಗುದಿಲ್ಲ. ಇನ್ನ ನೋಡ್ಬೇಕು, ಈ ಟೀ ಏನಾರ ಕುಡಿದ್ರೆ ತಲೆನೋವು ಹೋಗುತ್ತಾ ಇಲ್ಲ ಅಂದ್ರೆ ಇರುತ್ತಾ ನೋಡ್ಬೇಕು. ಖಾಲಿ ಖಾಲಿ ಮಳೆ ಬೀಳ್ಬೇಕು ಅಲ್ಲ, ಕೆರೆ ಎಲ್ಲ ಖಾಲಿ ಖಾಲಿ ನೋಡಿ. ಇನ್ನ ನೀರ್ ಐತಿ ಬಂತು, 1 ಕಿಲೋಮೀಟರ್ ಇದೆ. ಇದೇನಾ ಹೋಟೆಲ್? ಇದೇನಾ? ಹೌದಣ್ಣ, ಇದೆ. ವಾಯುಪುತ್ರ ಹೋಟೆಲ್ ಇದೆ. ನೋಡ್ಬೇಕು, ಇಲ್ಲಿ ತಲೆನೋವು ಹೋಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕಣ್ಣ. ನಂಗೆ ಗೊತ್ತಿಲ್ಲಂಗೆ ತಲೆ ಇದು ಮಾತ್ರೆ ಹಾಕೊಂಡೆ ರಾತ್ರಿ, ಅದಕ್ಕೆ ತಲೆನೋವು ಹೋಗಿಲ್ಲ. ಇಲ್ಲಿ ನೋಡೋಣ ಚೆನ್ನಾಗಿರುತ್ತಾ ಇಲ್ಲ ಅಂತ ತಲೆ. ಅಣ್ಣ 3 ಟೀ ಕೊಡಿ ಅಣ್ಣ. ಎಷ್ಟಣ್ಣ ಬಿಲ್ಲು? 60. SBI 7 2 3 ಟೀ ತಗೊಂಡಿದ್ದೀವಿ.
ఏ చాయ్ చటుక్కున తాగరా భాయ్ ఈ చాయ్ చమక్కులే చూడరా భాయ్. ಇವಾಗ ಚಿಕ್ಕ ಹೋಟ್ಲ್ ಐತಲ್ಲ, ಇವಾಗ ದೊಡ್ಡ ಹೋಟ್ಲ್ ಕರ್ಕೊಂಡ್ ಬಂದಿದೀನಿ, ಕುಡಿದ್ಬಿಟ್ಟು ಹೇಳೋಣ ಹೆಂಗೈತೆ ಟೇಸ್ಟ್ ಅಂತ. ಸರಿ, ಅಲ್ಲಿ ಚೆನ್ನಾಗಿತ್ತು. ಇವಾಗ ಇಲ್ಲಿ ಕುಡಿದ್ಬಿಟ್ಟು ಯಾವ ತರ ಟೇಸ್ಟ್ ಅಂದ್ಬಿಟ್ಟು ಹೇಳೋಣ. ನೀವ್ ಹೇಳಿ ಇವಾಗ. ಅದು ಬೆಳಗ್ಗೆ ಅದೇ ಇದು ನಾರ್ಮಲ್ ಟೀ, ಅದೇ ಇದು ಸ್ವಲ್ಪ ಇದು ದೊಡ್ಡ ಹೋಟ್ಲ್ ಅಲ್ವಾ, ಅದಕ್ಕೆ ಸ್ವಲ್ಪ ಅಮೌಂಟ್ ಕೊಟ್ಟಂಗೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಅದು ಬೇರೆ ಇವಾಗ ಸಕ್ಕರೆ ರೇಟ್ ಜಾಸ್ತಿ ಆಗಿದೆ. ಈ ಕಡೆ ಬಾ, ಚೆನ್ನಾಗೈತೆ. ತಲೆನೋವು ಇನ್ನೂ ಹೋಯ್ತಾ ಇಲ್ಲ, ಆಲ್ರೆಡಿ 2 ಟೀ ಆಯ್ತು, 2 ಕಡೆ ಕರ್ಕೊಂಡ್ ಬಂದೆ. ಚಿಕ್ಕ ಹೋಟ್ಲ್ ದೊಡ್ಡ ಹೋಟ್ಲ್ ಅಂದ್ಬಿಟ್ಟು ಅಣ್ಣ ಇನ್ನ ತಲೆನೋವು ಹೋಗೇ ಇಲ್ಲ. ఏం మాట్లాడుతున్నావురా నరాలు కట్ అయిపోయినాయి. ಇವಾಗ ನಾನು ಮನೆಯಲ್ಲಿ ಮಾಡ್ತೀನಿ, ಬಾ ಕರ್ಕೊಂಡು ಹೋಗ್ತೀನಿ. ಸ್ಟ್ರಾಂಗ್ ಆಗಿ ಇವಾಗ ಮೊನ್ನೆ ಇನ್ನೊಂದ್ಸಲಿ ಕುಡಿಬೇಕನ್ನ, ಎಷ್ಟು ಸಲ ಕುಡಿತೀರ? ಇಷ್ಟು ಸಲ ಟೀ ಕುಡಿದ್ರೆ ಚೆನ್ನಾಗಿರಲ್ಲ. ಇಲ್ಲ ಅಣ್ಣ, ನಮ್ಮ ಮನೇಲಿ ಬಂದು ಕುಡ್ರಿ, ಹಿಂಗೆ ಚೆನ್ನಾಗಿತ್ತು. ನಡಿಯೋಣ ಮನೆಗೆ ಹೋಗೋಣ ಕುಡಿಯಕ. ಅಪ್ಪ ನಾನ್ ಇವಾಗ ಟೀ ಕುಡಿಯಲ್ಲ, ಆಲ್ರೆಡಿ 2 ಸಲ ಕುಡ್ದಿದ್ದೀನಿ. ಇವಾಗ ನೀನ್ ಮಾಡು, ನಿನ್ ಜೊತೆ ಇರ್ತೀನಿ, ನಿನ್ ಮಾತ್ರ ಕುಡ್ದ್ಬಿಟ್ಟು ನಿನ್ ತಲೆನೋವು ಹೋದ್ರೆ ಸಾಕು. ನಂಗೆ ಇವಾಗ ನಂಗೆ ಅಷ್ಟೇ ಸಾಕು. ಬಾಣ ಸ್ಟ್ರಾಂಗ್ ಆಗಿ ಮಾಡ್ಕೊಡ್ತೀನಿ, ಬಾಣ ನಡಿಯೋಣ. ಇಲ್ಲ ನೀನೇ ಮಾಡಿದ್ಬಿಟ್ಟು ನೀನೇ ಕುಡಿ, ನಾನು ನಿನ್ ಜೊತೆಲಿ ಇರ್ತೀನಿ. ನಿಂಗೆ ತಲೆನೋವು ಹೋದ್ರೆ ಸಾಕು ನಂಗೆ, ಸರಿ ಅಣ್ಣ. ಅಷ್ಟೇ. ಮನೆಗೆ ಹೋಗಿ ನಿಂಗ ಬಾಣ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಸ್ಟ್ರಾಂಗ್ ಆಗಿ ಟೀ ಕೊಡ್ತೀನಿ. ಅಪ್ಪ ನಂಗೆ ಬೇಡ, ನೀ ಕುಡ್ದ್ಬಿಟ್ಟು ನಂಗೆ ಬೇಡ, ನೀನೇ ಕುಡಿ. ಕುಶಲ್, ಅವಾಗಿಂದ ನಾನು ಕೇಳ ಮಾಡ್ತಾ ಬಿಟ್ಟೆ. ಯಾಕೆ ಕುಂತಾ ಇದ್ದೀನಿ ನಾನು ಅವಾಗಿಂದ? ಯಾಕೆ ಹೇಳ್ತೀಯನೋ, ಅವತ್ತನೋ ಮದುವೆಯಲ್ಲಿ ಡ್ಯಾನ್ಸ್ ಆಡಿ ಹಿಂಗ್ ಕಾಲ್ ಹಿಂಗ್ ಆಗೋಯ್ತಣ. ಹುಷಾರಾಗಿ ಆಡ್ಬೇಕು ತಾನೆ. ಡ್ಯಾನ್ಸ್ ಆಡಿದ್ರೆ ಇಷ್ಟೆಲ್ಲ ಆಗುತ್ತೇನೋ? ಎಷ್ಟಾಗುತ್ತೆ ಡ್ಯಾನ್ಸ್? ಅವತ್ತು ಜನಗಳದೇ ದೃಷ್ಟಿ ಜಾಸ್ತಿ. ఎవరురా నువ్వు ఇంత టాలెంటెడ్ ఉన్నావు? సావపోయే ముందు కూడా గొల్లుమని నవ్వేలాగా జోకిస్తున్నావు. యు ఆర్ రియల్లీ ఎ గాడ్ గిఫ్టెడ్ చైల్డ్. ಅವತ್ತು ಹೈಲೈಟ್ ಅಂದ್ರೆ ಚೌಟ್ರಿಯಲ್ಲಿ ನೀನ್ ಒಬ್ನೇನೋ, ಅದಕ್ಕಿಂತ ಅಷ್ಟು ಫೇಮಸ್ ಆಗ್ಬಿಟ್ಟಿದೆ ಒಂದು ವಿಡಿಯೋಗೆ. ಏನ್ ಮಾಡ್ತೀಯಣ್ಣ, ಜನಗಳು ಇದಾವೆ, ಸುನೀಲ್ ಅಣ್ಣ ಇದಾವೆ. ಅಲ್ಲ, ನಾನು ಅವಾಗಿಂದ ಗಮನಿಸಿಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಗೈತಲ್ಲ ಮದುವೆದಲ್ಲಿ ಡ್ಯಾನ್ಸ್ ಆಡಿ ಚೌಟ್ರಿ ಹೈಲೈಟ್ ಹೇಳ್ಬೇಕಂದ್ರೆ ಚೌಟ್ರಲ್ಗೆ ನೀನ್ ಒಬ್ನೇ ಫುಲ್ ಹೈಲೈಟ್ ಕಾಣಿಸಿದ್ದು. ವಿಡಿಯೋದಲ್ಲಾಗ್ಲಿ ಏನೇನಾಗ್ಲಿ ಮಸ್ತ್ ವಿಡಿಯೋ ಆಡ್ತಾ ಇದ್ರೆ, ಎಲ್ಲಾರು ವಿಜಿಲ್ ಆಗ್ತಾ ಇದ್ರು ನಿನ್ ಡ್ಯಾನ್ಸ್ಗ. ಹೋಗಿ ಏನಂದ್ರಪ್ಪಯ್ಯ? ಅದೇ ವಾಸಿ ಆಗುತ್ತೆ, 8 ಹೊಲಿಗೆ ಹಾಕಿದ್ದಾರೆ. 8 ಹೊಲಿಗೆ ಹಾಕಿದಾರ? ಅಷ್ಟು ಮಾಡ್ಕೊಂಡಪ್ಪ. ಇನ್ನೇನ್ ಮಾಡ್ತೇನೆ, ಡ್ಯಾನ್ಸ್ ಅಲ್ಲಿ ಅದ್ರಲ್ಲಿ ಇದ್ಬಿಟ್ಟಿದ್ಯಾ? ಗಾಯ ಆಗಿದೆ ನಿಂಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗಿಲ್ಲ. ಸರ್, ಹುಷಾರಾಗಿ ಹೋಗ್ಬಿಟ್ಟು ಹಾಸ್ಪಿಟಲ್ ಅಂತ ತೋರ್ಸ್ಕೊಪ್ಪ. ಹಂಗೆ ಸರಿ, ಬೇರೆ ಕೆಲಸ ಮಾಡ್ಬೇಕಲ್ಲ. ಹೌದಣ್ಣ. ನೋಡಿ ಗಾಯ್ಸ್, ಟೀ ಯಾವ ರೇಂಜಲ್ಲಿ ಮಾಡ್ತಾನೆ, ಸಕ್ಕರೆ ಒಂದು ರೇಂಜಲ್ಲಿ, ಟೀ ಪೌಡರ್ ಒಂದು ರೇಂಜಲ್ಲಿ ಎತ್ತಿ ಆಗ್ತಾವನೆ. ಶೆಫ್ ಕೂಡ ಆ ರೇಂಜಲ್ಲಿ ಮಾಡಲ್ಲ, ಇವನು ಆ ರೇಂಜಲ್ಲಿ ಟೀ ಮಾಡ್ತಾನೆ, ಮಿಕ್ಸ್ ಮಾಡ್ತಾನೆ.